ಹೌದು, ಹಳ್ಳಿಗೆರೆಯಲ್ಲಿ ಏನು ರಿಸರ್ವ್ ಫಾರೆಸ್ಟಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ರು, ಅದ್ರ ಬಗ್ಗೆ ನಾವು ನಮ್ಮ ಅರಣ್ಯ ವಿಭಾಗದಲ್ಲಿ ನಾವು ಪ್ರಕರಣ ಕೂಡ ದಾಖಲಿಸಿದ್ವಿ. ಅರಣ್ಯ ಕಾಯ್ದೆ ಉಲ್ಲಂಘನೆ ಆಗಿದೆ ಅಂತೇಳಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅರಣ್ಯ ಸಂಚಾರ ದಳದ ಉಪಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿಯಿಂದ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ. ನಿನ್ನೆ ಅವ್ರ ಜೊತೆ ನಮ್ಮ RFO ಕೂಡ ಹೋಗಿದ್ರು, RFO ಧಾರವಾಡ ಅವರು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಅವರು ರಿಪೋರ್ಟ್ ಸಬ್ಮಿಟ್ ಮಾಡ್ತೇವೆ ಅಂತೇಳಿ ಮೇಲಾಧಿಕಾರಿಗಳು. ಅಲ್ಲ, ಅದು ಅವರು ನಮ್ಮ ಅಲ್ಲಿ APCC ವಿಜಿಲೆನ್ಸ್ ಇರ್ತಾರೆ ಬೆಂಗಳೂರಲ್ಲಿ, ಅವರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಯಾರು ನವೀನ್ ಸಿಂಗ್ ಠಾಕೂರ್ ಅಂತೇಳಿ ಲ್ಯಾಂಡ್ ಓನರ್ ಇದ್ದಾರಲ್ಲ, ಅವ್ರ ಮೇಲೆ FIR ಮಾಡಿದ್ದೇವೆ. ಆಮೇಲೆ ನಮ್ಮ ACF ಧಾರವಾಡ ಅವರಿಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ನಾನು ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ. ಅವರಿಂದ ಅಂತಿಮ ವರದಿ ಬಂದ ಮೇಲೆ ನಾವು ಮೇಲಾಧಿಕಾರಿಗಳು ವರದಿ ಸಲ್ಲಿಸ್ತೇವೆ. ಅಲ್ಲಿ ಕೊಟ್ಟು ಅವ್ರು ತನಿಖೆ ಮಾಡಬೇಕು. ಅವರೆಲ್ಲರಿಗೂ ಯಾರ್ಯಾರು ಇದ್ದಾರೆ ನೋಟಿಸ್ ಕೊಟ್ಟು ತನಿಖೆ ಮಾಡಿ ವರದಿ ಕೊಡ್ತಾರೆ ಅವರು. ವಿದ್ಯಾಧಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು: ಗಣಿತ, ವಿಜ್ಞಾನ, ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ. ಈ ಸಂಸ್ಥೆಯಲ್ಲಿ 8th, 9th, 10th ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ CBSE ತರಬೇತಿಗಳಿಗೆ ಬೋಧನೆಯನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ. 4ನೇ, 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಯಲ್ಲಿ ತರಬೇತಿ ನೀಡಲಾಗುವುದು. ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ. ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್, ಪ್ರಿಂಟೆಡ್ ನೋಟ್ಸ್, ಬ್ಯಾಗ್ ಕೊಡಲಾಗುವುದು. ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ 50,000 ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ತರಬೇತಿ ಜೊತೆಗೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಬಿಷನ್ ಮಾಡಲಾಗುತ್ತದೆ. ಉತ್ತಮ ವಸತಿ ಸೌಲಭ್ಯಗಳು, ರುಚಿ ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಪ್ರತಿ ಮುಂಜಾನೆ 5:30ಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ. ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು ಪ್ರವೇಶಾತಿಯನ್ನ ಪಡೆಯಬಹುದು. ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ. ವಿಳಾಸ: ಶಾರದಾ ಸ್ಕೂಲ್ ರಸ್ತೆ, ಭಾರತ್ ಗ್ಯಾಸ್ ಏಜೆನ್ಸಿ ಎದುರು, ಜಯನಗರ, ಧಾರವಾಡ. ಮೊಬೈಲ್ ನಂಬರ್ 7795316436 ಅಥವಾ 9108524635. ಇಲ್ಲ ಆ ರೀತಿ ಇಲ್ಲ. ಅಲ್ಲಿ ಏನಾಗಿದೆ, ನಾವು ಒಂದು ಫಾರೆಸ್ಟ್ ಮತ್ತೆ ಮಾಲ್ಕಿ ಜಮೀನ್ ಮಧ್ಯದಲ್ಲಿ ಒಂದು ಟ್ರೆಂಚ್ ಹೊಡೆದಿದೆ, CPT ಕ್ಯಾಟಲ್ ಪ್ರೂಫ್ ಟ್ರೆಂಚ್ ಅಂತ. ಅಂದ್ರೆ ಮತ್ತೆ ನಾಳೆ ಒತ್ತುವರಿ ಆಗಬಾರ್ದು ಅಂತ ಹೊಡೆದಿದೆ. ಆವಾಗ ಆ ಕಾಮಗಾರಿ ನಡೀತಾ ಇರಬೇಕಾದ್ರೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ನಮ್ಮ RFO ಅವರು ಮತ್ತೆಲ್ಲ ಹೋಗಿರ್ತಾರೆ. ನಮ್ಮ ಸ್ಟಾಫ್ ಎಲ್ಲ 177 ಗಿಡ ಕಡಿದ್ದಾರೆ. ಅದ್ರ ಬಗ್ಗೆ ನಾವು ಈಗಾಗಲೇ ಟ್ರೀ ಪ್ರಿಸರ್ವೇಷನ್ ಆಕ್ಟ್ ಪ್ರಕಾರ FIR ದಾಖಲು ಮಾಡಿದ್ದೇವೆ ಅವ್ರ ಮೇಲೆ, ಮಾಲ್ಕಿದಾರರ ಮೇಲೆ, ಓನರ್ ಮೇಲೆ. ಆಮೇಲೆ ಇಲ್ಲಿ ರಿಸರ್ವ್ ಫಾರೆಸ್ಟಲ್ಲಿ ಏನು ರಸ್ತೆ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ರೆ, ಅದು ಅಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ ಪ್ರಕಾರ FIR ದಾಖಲೆ ಮಾಡಿ ಅದನ್ನ ಈಗ ತನಿಖೆ ವರದಿ ಬರಲಿ ACF ಅವರಿಂದ. ಬಂದ ಮೇಲೆ ಅವರೆಲ್ಲ ವಿವರವಾಗಿ ತನಿಖೆ ಮಾಡ್ತಾರೆ. ಅವರು ACF ಅವರು ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಅಲ್ಲಿ ಡಾಂಬರೀಕರಣ ಆಗಿಲ್ಲ, ಅದು ಅಲ್ಲಿ ಒಂದು ಅದೇ ಮಣ್ಣು ಹಾಕಿ ಕಡಿ ಹಾಕಿ ರೋಲ್ ಮಾಡಿದ್ದಾರೆ. ಆ ಸಮಯದಲ್ಲಿ ಸ್ವಲ್ಪ ಅಲ್ಲಿ ಮರಗಳಿಗೆ ಡ್ಯಾಮೇಜ್ ಮಾಡಿದ್ದಾರೆ. ಅದ್ರ ಬಗ್ಗೆ ಆಗಲೇ ಪ್ರಕರಣ ದಾಖಲಿಸಿದ್ದೇವೆ ನಾವು. ತನಿಖೆ ನಡೀತಾ ಇದೆ. ಮುಂದಿನ ವರದಿ ಬಂದ್ಮೇಲೆ ಮುಂದೇನು ಯಾರೋ ಪ್ರಕರಣದ ಅನ್ನೋದು ತನಿಖೆ ಕ್ರಮ ತಗೊಳ್ಬೇಕು, ತಗೊಳ್ತಾರೆ. ಅದೀಗ ಎಲ್ಲ ತನಿಖಾ ವರದಿ ಬಂದ್ಮೇಲೆ ಹೇಳ್ತೇನೆ. ACF ಡೀಟೇಲ್ ಆಗಿ ತನಿಖೆ ಮಾಡ್ತಾರೆ. ನಾನೀಗ ಸ್ಪಾಟಿಗೆ ಹೋಗಿ ಎಲ್ಲ ಡೈರೆಕ್ಷನ್ ಕೊಟ್ಟು ಅದನ್ನೆಲ್ಲ ವರ್ಕ್ ಸ್ಟಾಪ್ ಮಾಡಿದ್ದಾರೆ ನಮ್ಮ ಸಿಬ್ಬಂದಿ. ನಾನು ಕೂಡ ಹೋಗಿ ಬಂದಿದ್ದೇನೆ. ಗಮನಕ್ಕೆ ಅದೇ ನಮ್ಗೆ ಬಸವರಾಜ್ ಕೊರವರು ಬಂದು ನಮ್ಮ ಗಮನಕ್ಕೆ ತಂದ್ಮೇಲೆ ಅದು ನಮಗೆ ಗೊತ್ತಾಗಿದೆ. ನಾವು ಕ್ರಮ ತಗೊಂಡಿದ್ದೇವೆ, ಸ್ಟಾಪ್ ಮಾಡಿದ್ದೇವೆ. ಆಮೇಲೆ ಈಗ ಯಾರು ಕ್ರಮ ತಗೊಳ್ತೇವೆ. ಅಲ್ಲ, ಸಿಬ್ಬಂದಿ ಇದ್ದಾರೆ ಅಲ್ಲಿ, ನಮ್ಮ ಸೆಕ್ಷನ್ ಫಾರೆಸ್ಟ್, ಬೀಟ್ ಫಾರೆಸ್ಟ್ ಎಲ್ಲ ಇರ್ತಾರೆ ಅಲ್ಲಿ. ಬಟ್ ಅದೇ ನೀವು ACF ವರದಿ ಬಂದ್ಮೇಲೆ ನಾವು ಯಾರ ಮೇಲೆ ಕ್ರಮ ತಗೊಳ್ಬೇಕು, ತಗೊಳ್ತೇವೆ. ಹೌದು, ಅರಣ್ಯ ಇದು ಟ್ರೀ ಪ್ರಿಸರ್ವೇಷನ್ ಆಕ್ಟ್ ಪ್ರಕಾರ ಅನುಮತಿ ಪಡೆದುಕೊಳ್ಬೇಕಾಗುತ್ತೆ. ವಿನಾಯಿತಿ ನೀಡಿದ ಮರಗಳನ್ನು ಹೊರತುಪಡಿಸಿ ತಗೊಳ್ಬೇಕಾಗುತ್ತೆ. ಇಲ್ಲ ಪಡ್ಕೊಂಡಿರಲಿಲ್ಲ. ಅದಕ್ಕೆ ನಾವು ಪ್ರಕರಣ ದಾಖಲು ಮಾಡಿದ್ದೇವೆ ಈಗ.